ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳಲ್ಲಿ ಟಿವಿನಲ್ಲಿ 100ಕ್ಕೆ 100 ನಿರಾಧಾರ. ನಮಗೂ ಆಕೆಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಎಲ್ಲಾ ವಿಚಾರಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮುಂದೆ ನಾನು ಸ್ಪಷ್ಟಪಡಿಸಿದ್ದೀನಿ. ನನಗೆ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ. ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ MLA ಒಬ್ಬ ಮಾಜಿ ಮಂತ್ರಿ ಅಂದ್ರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ. ಆ ತರ ನಮ್ಮನೆಗೆ ಬಂದೋಗಿರೋದು ಬಿಟ್ರೆ ನನ್ನ ಮಕ್ಕಳ ಮೇಲೆ ನನ್ನ ಮಕ್ಕಳ ಹೆಸರು ಕೂಡ ಟಿವಿನಲ್ಲೂ ಕೂಡ ಬಂದ್ಬಿಡ್ತು. ಯಾವುದೇ ರೀತಿಯಾದಂತ ನಮ್ಮ ಮಕ್ಕಳಿಗಾಗ್ಲಿ ಆಕೆಗಾಗ್ಲಿ ನನಗಾಗ್ಲಿ ಸಂಬಂಧನೂ ಇಲ್ಲ, ಪರಿಚಯನೂ ಇಲ್ಲ. ಒಂದು 25 ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ. ಹಾಗಾಗಿ ಈ ಮಾಧ್ಯಮಗಳಲ್ಲಿ ಬಂದಿರ್ತಕ್ಕಂಥದ್ದು ತಾವು ಮತ್ತೆ ಅದನ್ನ ಪ್ರಸಾರ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಕೂಡ 9 ಗಂಟೆಯಿಂದ ಇಲ್ಲಿ ಕಾತಿದ್ರೆ ನಾನು ಎಲ್ಲಾ ಮಾಹಿತಿಯನ್ನು ಕೂಡ ಇಲಾಖೆಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ. ಸರ್, ಇವತ್ತು ನೋಟಿಸ್ ಕೊಟ್ಟಿದ್ರು, ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು, ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ರು? ಅದೇ ಇಷ್ಟೊತ್ತು ಹೇಳಿದ್ದು ಅದೇನೆ. ನೋಟಿಸ್ ಕೊಟ್ಟಿದ್ರು, ನಿಮ್ಗೆ ಎಷ್ಟು ದಿವಸ ಆಯ್ತು ಪರಿಚಯ ಆಗಿ, ಹೆಂಗೆ ಏನಂತೆಲ್ಲ ಡೀಟೇಲ್ ಎಲ್ಲ ಕೇಳಿದ್ರು. 6 ತಿಂಗಳ ಮುಂಚೆ ನಮ್ಗೆ ಪರಿಚಯ ಆಗಿದ್ದು. ಅಷ್ಟು ಬಿಟ್ರೆ ಬಂಗಾರದ ಅಂಗಡಿ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಮ್ಗೇನು ಗೊತ್ತಿಲ್ಲ. ಇದು ಈಗ ನೀವೇನಾದ್ರು ಹಣ ಆಗ್ಲಿ ಒಡವೆ ಆಗ್ಲಿ ವಾಪಸ್ ಕೊಟ್ಟಿದ್ರೆ ಸರ್? ನನಗ್ ಪರಿಚಯ ಅಳುಬ್ರವ್ರು. ಹಾಗಾಗಿ ಅವ್ರಿಗೂ ಅವ್ರ ಪಾಪ ಇವ್ರು ವರ್ತೂರ್ ಪ್ರಕಾಶ್ ಬಗ್ಗೆ ಏನು ಕೂಡ ಅವ್ರು ಹೇಳಿಲ್ಲ. ಜ್ಯುವೆಲರಿ ಶಾಪ್ ಅವರು ಏನ್ ಈಕೆ ಒಡವೆ ತಗೊಂಡೋಗಿದ್ದಾಳೆ, ವರ್ತೂರ್ ಪ್ರಕಾಶ್ ಪರಿಚಯ ಮಾಡಿಸಿದ್ರು. ಅಷ್ಟು ಬಿಟ್ರೆ ಅವ್ರೇನ್ ನನ್ ಮೇಲೆ ಏನು ಹೇಳಿಲ್ಲ. ಒಂದು ಈಕೆ ಕೂಡ ನನ್ ಮೇಲೆ ಏನು ಹೇಳಿಲ್ಲ. ವರ್ತೂರ್ ಪ್ರಕಾಶ್ ಕೊಟ್ಟಿದ್ದೀನಿ ಅಂತ ಏನು ಹೇಳಿಲ್ಲ ಒಡವೆನ. ಆಕೆ ವೃತ್ತಿನೇ ಕಳ್ತನ ಮಾಡೋದು, ವಂಚನೆ ಮಾಡೋದು, ಅಂಗಡಿಗಳಲ್ಲಿ ವಂಚನೆ ಮಾಡೋದು, ಬೇರೆಯವ್ರಿಗೆ ಮಾರೋದು, ನಮ್ಮಂತ ಅವ್ರ ಹೆಸರು ಬಳಸ್ಕೊಡೋದು. ಅರ್ಥ ಆಯ್ತಾ? ಅವಕ್ಕೆ ಕಳ್ಳಿ ಬಗ್ಗೆ ಇಷ್ಟೊತ್ತು ಮಾತಾಡೋದು ನನಗೇನೋ ಇಷ್ಟ ಇಲ್ಲ. ಹಾಗಾಗಿ ನಮ್ಮನ್ನು ಬಿಟ್ಬಿಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ತೀನಿ. ಏನು ಕೊಟ್ಟಿಲ್ಲ, ನಮಗೂ ಆಕೆ ಸಂಬಂಧ ಇಲ್ಲ. ನಮಸ್ಕಾರ.